ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬಡ ಮಹಿಳೆಯೊಬ್ಬಳು ಹರಿದ ಬಟ್ಟೆಗೆ ತೇಪೆ ಹಾಕಿ ಹೊಲಿಯುತ್ತಿದ್ದಳು. ಆಕೆ ಹೊಲಿಯುತ್ತಿದ್ದ ಸೂಜಿ ಎಲ್ಲೋ ಕೆಳಗೆ ಬಿದ್ದು ಹೋಯಿತು. ಸಂಜೆ ಆಗುತ್ತಿತ್ತು. ಮನೆಯೊಳಗೆ ಕತ್ತಲಾಯಿತು. ಕೆಳಗೆ ಬಿದ್ದ ಸೂಜಿ ಕಾಣಿಸ್ಲಿಲ್ಲ. ಮನೆಯಲ್ಲಿ ಬೆಳಕಿರಲಿಲ್ಲ. ಮನೆ ಹೊರಗಡೆ ಸೂರ್ಯನ ಬೆಳಕು ಇನ್ನೂ ಇತ್ತು. ಸೂರ್ಯ ಇನ್ನೂ ಮುಳುಗುದ್ರಲ್ಲಿದ್ದ. ಹೊರಗಡೆ ಬಂದು ಸೂಜಿಯನ್ನ ಹುಡುಕಲಾರಂಭಿಸಿದ್ಲು. ಅಷ್ಟರಲ್ಲಿ ಸೂರ್ಯ ಮುಳುಗಿದ. ಆಗ ಅವಳು ರಸ್ತೆಗೆ ಬಂದು ಸೂಜಿಯನ್ನ ಹುಡುಕತೊಡಗಿದ್ಲು. ಅಲ್ಲಿ ಇನ್ನೂ ಸ್ವಲ್ಪ ಬೆಳಕಿತ್ತು. ಅವಳು ಹುಡುಕುತ್ತಿರುವುದನ್ನು ನೋಡಿ ಅಕ್ಕಪಕ್ಕದವರು ಏನೋ ಕಳೆದು ಹೋಗಿದೆ, ಏನ್ ಹುಡುಕುತ್ತಿರುವೆ ಎಂದು ವಿಚಾರಿಸಿದಾಗ ಆಕೆ ತನ್ನ ಸೂಜಿ ಕಳೆದು ಹೋಗಿದೆ, ಅದನ್ನ ಹುಡುಕುತ್ತಿರುವೆ ಎಂದಳು. ಅಯ್ಯೋ ಸೂಜಿನೇ, ಎಲ್ಲಿ ಕಳೆದುಕೊಂಡಿರಿ ಹೇಳಿ, ಬೇಕಾದ್ರೆ ನಾವು ಹುಡುಕುತ್ತೇವೆ ಎಂದರು. ಅದು ನನ್ನ ಮನೆಯೊಳಗೆ ಕಳೆದದ್ದು, ಆದರೆ ಒಳಗೆ ಬೆಳಕಿಲ್ಲ, ಅದಕ್ಕೆ ಬೆಳಕಿರುವಲ್ಲಿ ಹುಡುಕುತ್ತಿದ್ದೇನೆ ಎಂದಳು ಆ ಹಿಂಗಸು. ಅಲ್ಲಮ್ಮ, ಎಲ್ಲಿ ಕಳೆದುಕೊಂಡೆ ಅದನ್ನ ಅಲ್ಲೇ ಹುಡುಕ್ಬೇಕಲ್ವೇ? ಅದು ಬಿಟ್ಟು ನೀನು ಇಲ್ಲಿ ಬಂದು ಹುಡುಕಿದ್ರೆ ಅದು ಹೇಗೆ ತಾನೇ ಸಿಗ್ತದೆ ಎಂದರು ಹಿರಿಯರೊಬ್ಬರು. ಅದನ್ನು ಕೇಳಿದ್ರೆ ನನಗೆ ದುಃಖ ಇನ್ನೂ ಹೆಚ್ಚಾಗ್ತದೆ. ಸೂಜಿ ಇಲ್ಲದೆ ನನ್ನ ಜೀವನ ನಡೆಯೋದು. ಎಲ್ಲಿ ಕಳೆದು ಹೋಯಿತು ಎಂದು ಹೇಳಿ ಮತ್ತೆ ಮತ್ತೆ ನನ್ನನ್ನು ಕೆಣಕಬೇಡಿ. ಸುಮ್ಮನೆ ಹುಡುಕಿ ಸಿಕ್ಕಿದ್ರೆ ಒಳ್ಳೇದೆಂದಳು. ಇದು ತುಂಬಾ ಕಷ್ಟಕರವಾದದ್ದು. ಕಳೆದದ್ದು ಚಿಕ್ಕ ಸೂಜಿ, ಅದು ಮನೆಯೊಳಗೆ ಕಳೆದಿದೆ. ಅದನ್ನು ಅಲ್ಲೇ ಹುಡುಕುವುದು ಬಿಟ್ಟು ಹೊರಗಡೆ ಹುಡುಕಿದ್ರೆ ಅದು ಹೇಗೆ ಸಿಗ್ತದೆ? ಮನುಷ್ಯನ ಜೀವನದ ವಿಷಯದಲ್ಲೂ ಆಗಿರುವುದು ಹೀಗೇನೆ. ಕಳೆದದ್ದನ್ನ ಅದೇ ಜಾಗದಲ್ಲಿ ಹುಡುಕುವುದು ಬಿಟ್ಟು ಇನ್ನೆಲ್ಲ ಹುಡುಕ್ತೇವೆ. ನಾವೆಲ್ಲರೂ ನಮ್ಮಲ್ಲೇ ಕಳೆದುಕೊಂಡ ಸಂತೋಷವನ್ನು, ಆನಂದವನ್ನು ಇನ್ನೆಲ್ಲೋ ಹುಡುಕುತ್ತಿದ್ದೇವೆ. ಆ ಸಂತೋಷ ಎಲ್ಲಿ ಕಳೆದು ಹೋಗಿದೆ ಅಲ್ಲೇ ಹುಡುಕುವುದನ್ನು ಬಿಟ್ಟು ಅದನ್ನು ಹೊರಗಡೆ ಅಥವಾ ಇನ್ನೆಲ್ಲೋ ಬೇರೆದ್ರಲ್ಲೂ ಹುಡುಕ್ತಿದ್ದೇವೆ. ನಮ್ಮಲ್ಲೇ ಇರುವ ಸಂತೋಷವನ್ನ ನಾವೇ ಗುರುತಿಸಿಕೊಳ್ಳದೆ ಅದನ್ನು ಹೊರಗೆಲ್ಲೋ ಹುಡುಕಿದ್ರೆ ಅದು ಸಿಗೋದಾದ್ರೂ ಹೇಗೆ? ಅರಿವಿನಿಂದ ಅದನ್ನು ಎಲ್ಲಿ ಕಳೆದುಕೊಂಡೇವೋ ಅಲ್ಲೇ ಹುಡುಕಿದ್ರೆ ಸಿಕ್ಕೇ ಸಿಗ್ತದೆ. ಸೂಜಿ ಅಥವಾ ಇನ್ಯಾವುದು ವಸ್ತು ಕಳೆದದ್ದು ಸಿಗದಿದ್ರೆ ಬೇರೆಯದನ್ನು ಕೊಂಡು ತರಬಹುದು. ಅವುಗಳು ಒಂದು ವಸ್ತು. ಆದರೆ ಕಳೆದ ಸಂತೋಷ, ಆನಂದವನ್ನ ಮಾತ್ರ ಕಳೆದಲ್ಲೇ ಹುಡುಕ್ಬೇಕು. ಕೊಂಡುಕೊಳ್ಳಲು ಅದೇನು ವಸ್ತುವಲ್ಲ. ಸಂತೋಷ ಎಂಬುದು ನಮ್ಮೊಳಗೆ ಯಾವಾಗಲೂ ಇರುವಂಥದ್ದು. ಅದನ್ನು ಹೊರಗೆಲ್ಲೋ ಹುಡುಕುವ ಅವಶ್ಯಕತೆ ಇಲ್ಲ. ಅದು ಎಲ್ಲೆಂದರಲ್ಲಿ ಯಾರಿಂದಲಾದರೂ ಯಾವ ವಸ್ತುಗಳಿಂದ ಸಿಗುವಂಥದ್ದಲ್ಲ. ಅದನ್ನು ಅಲ್ಲೇ ನಮ್ಮೊಳಗೆ ಹುಡುಕಿ ಕಂಡುಕೊಳ್ಬೇಕು. ಅದಕ್ಕೆ ಕವಿಯೊಬ್ಬರು ಹೇಳಿರುವುದು, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎಂದು. ಇದರ ಅರ್ಥ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳೋದಾದರೆ, ನಗ್ನಾಗ್ತಾ ಇರಿ, ಖುಷಿಯಾಗಿರಿ, ಇರೋ ಕ್ಷಣವನ್ನು ಪ್ರೀತಿಸಿ ಆನಂದಿಸಿ ನಮ್ಮವರ ಜೊತೆ ಸಮಯವನ್ನು ಕಳೀರಿ, ಸಂತೋಷದಿಂದ ಇರಿ, ಇಷ್ಟೇ. ಮೊಬೈಲ್ ನಮಗೆ ಅವಶ್ಯಕತೆವೇ ಹೊರತು ಅನಿವಾರ್ಯವಲ್ಲ. ವಾಟ್ಸಪ್ ಫ್ರೆಂಡ್ಸ್ 500 ಜನ, ಟ್ವಿಟ್ಟರ್ ಫ್ರೆಂಡ್ಸ್ 1000 ಜನ, ಫೇಸ್ಬುಕ್ ಫ್ರೆಂಡ್ಸ್ 5000 ಜನ. ಆದರೆ ಆಸ್ಪತ್ರೆ ICU ಹತ್ತಿರ ಮಾತ್ರ ತಾಯಿ ಹೆಂಡತಿ ಮನೆಯವರು ಮಾತ್ರ. ಟೈಮ್ ಪಾಸ್ಗೋಸ್ಕರ ಮಾಡೋ ಇವೆಲ್ಲ ಸ್ನೇಹವೇ ಅಲ್ಲ. ಕಲ್ಪನಾ ಲೋಕದಿಂದ ಹೊರಬಂದು ನಮ್ಮ ಕುಟುಂಬದವರ ಜೊತೆ, ಒಡನಾಡಿಗಳ ಜೊತೆ, ಬಾಲ್ಯ ಸ್ನೇಹಿತರ ಜೊತೆ ಹೆಚ್ಚು ಕಾಲ ಕಳೆಯಿರಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ತಪ್ಪಂತಲ್ಲ, ಆದರೆ ಎಷ್ಟು ಬೇಕೋ ಅಷ್ಟರಲ್ಲೇ ಇರಿ. ಬದುಕಿನಲ್ಲಿ ಎಲ್ಲ ಯಶಸ್ಸಿಗೂ 3 ಔಷಧಗಳಿವೆ. ಒಂದು ವಿದ್ಯೆ, ಇನ್ನೊಂದು ದುಡಿಮೆ, ಮತ್ತೊಂದು ತಾಳ್ಮೆ. ಕೆಲವು ವಿಷಯಗಳಲ್ಲಿ ಮನಸ್ಸನ್ನು ಕಲ್ಲಾಗಿಸಿಕೊಳ್ಳದಿದ್ರೆ ಮನುಷ್ಯ ಬದುಕಿನಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ. ನಮ್ಮ ಬೆಳವಣಿಗೆ ಯಾವತ್ತೂ ಯಾರನ್ನು ಒರೆಸೋ ಥರ ಇರಬಾರ್ದು, ಎಲ್ಲರನ್ನು ಗಳಿಸೋ ಥರ ಇರಬೇಕು. ಬಲವಂತದಿಂದ ಬಂದಿದ್ದು ಯಾವಾಗಲೂ ಭಯದಲ್ಲಿರ್ತದೆ. ಭರವಸೆಯಲ್ಲಿ ಬಂದಿದ್ದು ಬದುಕಿನುದ್ದಕ್ಕೂ ನೆಮ್ಮದಿಯಿಂದ ಇರ್ತದೆ. ದೂರ ಆದರೂ ಸರಿ, ನೇರ ದಾರಿಯಲ್ಲಿ ಹೋಗು. ಅಡ್ಡ ದಾರಿ ಹಿಡಿದವರು ದಿಕ್ಕಾಪಾಲಾಗಿ ಹೋದ್ರು ಯಾರು ನಿನ್ನ ಜೊತೆ ಇರಲಿ ಬಿಡ್ಲಿ, ನಿನ್ನ ಜೀವನದ ಭಾರ ನೀನೇ ಹೊರಬೇಕು. ಅಹಂಕಾರ ಎನ್ನುವುದು ಎಂತಹ ವೃಕ್ಷ ಅಂದ್ರೆ ಅದರಲ್ಲಿ ಕೇವಲ ವಿನಾಶ ಎನ್ನುವ ಹಣ್ಣು ಮಾತ್ರ ಸಿಗ್ತದೆ. ಒಂದು ಹಳ್ಳಿಯಲ್ಲಿ 2 ಬೆಕ್ಕುಗಳು ಅನ್ಯೋನ್ಯವಾಗಿ ವಾಸ ಮಾಡ್ಕೊಂಡಿದ್ದವು. ಒಂದನ್ನು ಬಿಟ್ಟು ಇನ್ನೊಂದು ಇರ್ತಿರ್ಲಿಲ್ಲ. ಆಹಾರ ಸಿಕ್ಕಾಗ 2 ಬೆಕ್ಕುಗಳು ಒಟ್ಟಿಗೆ ಸೇರಿ ತಿನ್ನುತ್ತಿದ್ದವು. ಜಗಳ ಅಂದ್ರೆ ಏನಂದೇ ಗೊತ್ತಿರಲಿಲ್ಲ. ಒಂದು ದಿನ ದೊಡ್ಡದೊಂದು ರೊಟ್ಟಿಯ ತುಂಡು ಯಾರದೋ ಮನೆಯ ಹಿತ್ತಲಲ್ಲಿ ಬಿದ್ದಿತು. ಆ ಬೆಕ್ಕುಗಳು ಅಲೆದಾಡುತ್ತಾ ಇದ್ದಾಗ ಆ ಹಿತ್ತಲಲ್ಲಿದ್ದ ರೊಟ್ಟಿಯ ತುಂಡನ್ನು ಏಕಾಕಾಲಕ್ಕೆ ಕಂಡವು. ತಕ್ಷಣವೇ 2 ಸೇರಿ ಆ ರೊಟ್ಟಿಯನ್ನ ಕಚ್ಚಿ ಹೊರಕ್ಕೆ ತಂದವು. ರೊಟ್ಟಿ ಅವುಗಳ ನಾಲಿಗೆಗೆ ತಾಕಿ ಬಹಳ ರುಚಿಕರೆನಿಸಿತು. ತನಗೆ ಆ ರೊಟ್ಟಿ ಬೇಕೆಂದು 2 ಬೆಕ್ಕುಗಳು ಕಚ್ಚಾಡಲು ಆರಂಭಿಸಿದವು. ಹೀಗೆ ಕಚ್ಚಾಡುತ್ತಿದ್ದಾಗ ಅಲ್ಲಿಗೊಂದು ಮಂಗ ಬಂತು. 2 ಬೆಕ್ಕುಗಳು ರೊಟ್ಟಿಗಾಗಿ ಕಚ್ಚಾಡುತ್ತಿದ್ದನ್ನು ಕಂಡು ಮನಸ್ಸಿನಲ್ಲೇ ಹೀಗೆ ಯೋಚಿಸಿತು, ಇಂಥ ಅವಕಾಶ ಎಲ್ಲಿ ಸಿಕ್ಕಿತು? ಅವರಿಗೆ ನ್ಯಾಯ ಒದಗಿಸುವ ನೆಪದಲ್ಲಿ ನನ್ನ ಹೊಟ್ಟೆ ಭರ್ತಿ ಮಾಡ್ಕೊಳ್ತೇನೆ ಎಂದು ಬೆಕ್ಕುಗಳನ್ನ ಮಾತನಾಡಿಸಲು ಅವುಗಳ ಬಳಿಗೆ ಹೋಯಿತು. ನಿಮ್ಮ ಕಚ್ಚಾಟ ನೋಡಲಾರೆ, ಇಬ್ಬರಿಗೂ ಆ ರೊಟ್ಟಿ ಸೇರಬೇಕಾದದ್ದೇ. ನಿಮಗೆ ನಾನು ನ್ಯಾಯ ಒದಗಿಸ್ತೇನೆ, ಆಗಬಹುದೇ ಎಂದು ಕೇಳಿತು. ಬೆಕ್ಕುಗಳು ಆಗಬಹುದೆಂದು ತಲೆಯಾಡಿಸಿದವು.
ಮಂಗ ತುಂಡನ್ನ ತುಂಡು ಮಾಡಿ ಎಡಗೈಗೆ ಒಂದು ತುಂಡು ಬಲಗೈಗೆ ಒಂದು ತುಂಡು ಹಾಕಿಕೊಂಡಿತು. ಎಡಗೈ ತುಂಡು ಜಾಸ್ತಿ ಆಯ್ತೆಂದು ಸ್ವಲ್ಪ ಚೂರು ಮುರಿದು ಬಾಯಿಗೆ ಹಾಕೊಂಡಿತು. ಈಗ ಎಡಗೈ ತುಂಡು ಬಲಗೈಗಿಂತ ಜಾಸ್ತಿ ಆಯ್ತೆಂದು ಅದರಿಂದ ಒಂದು ತುಂಡು ಬಾಯಿಗೆ ಎಸೆಯಿತು. ಹೀಗೆ ಮಾಡುತ್ತಲೇ ಹೋಯಿತು. ಬೆಕ್ಕುಗಳು ಈ ದೃಶ್ಯವನ್ನು ಮಿಕ್ಕ ನೋಡುತ್ತಾ ನಿಂತವು. ಕೊನೆಗೆ ಒಂದು ಸಣ್ಣ ರೊಟ್ಟಿಯ ಚೂರು ಮಾತ್ರ ಉಳಿಯಿತು. ಈ ತುಂಡು ನನಗೇ ಸೇರಬೇಕು, ಯಾಕಂದ್ರೆ ನಿಮ್ಮ ವ್ಯಾಜ್ಯವನ್ನು ಬಗೆಹರಿಸಿ ನಿಮಗೆ ನ್ಯಾಯ ಒದಗಿಸಿಕೊಟ್ಟಿದ್ದೇನೆ. ನಾನು ಬರುತ್ತೇನೆ, ಧನ್ಯವಾದ ಎಂದು ಹೇಳುತ್ತಾ ಉಳಿದೊಂದು ತುಂಡನ್ನ ಬಾಯಿಗೆಸೆದು ಓಡುತ್ತಾ ಹೋಯಿತು. ಎರಡು ಬೆಕ್ಕುಗಳು ನಿರಾಸೆಯಿಂದ ಪೆಚ್ಚಾಗಿ ನೋಡುತ್ತಾ ನಿಂತವು. ಇದರ ಅರ್ಥ ಇಬ್ಬರ ಜಗಳ, ಮೂರನೆಯವನಿಗೆ ಲಾಭ. ನಮ್ಮಲ್ಲೂ ಕೂಡ ಎಷ್ಟೋ ಜನ ಸ್ನೇಹಿತರಿರ್ತಾರೆ. ದಯವಿಟ್ಟು ಯಾರದೋ ಒಂದು ಮಾತನ್ನ ಕೇಳಿ ನಿಮ್ಮ ಸಂಬಂಧವನ್ನ ಹಾಳು ಮಾಡ್ಕೋಬೇಡಿ. ಸಂಬಂಧ, ಸ್ನೇಹ ಯಾವುದೇ ಇರಲಿ, ಅದು ಚಿರಕಾಲ ಉಳಿಯುವಂತ ಸಂಬಂಧವನ್ನ ಗಳಿಸಿ. ಒಬ್ಬ ಮನುಷ್ಯ ಸಮುದ್ರ ತೀರಕ್ಕೆ ಹೋಗಿದ್ದ, ಸ್ನಾನ ಮಾಡಿದ, ತೆರೆಗಳೊಂದಿಗೆ ಆಟವಾಡಿದ. ನಂತರ ಮಧ್ಯಾಹ್ನ ಊಟ ಮಾಡಿ ವಿಶ್ರಾಂತಿಗಾಗಿ ಸ್ಥಳ ಹುಡುಕಾಡಿದ. ಹತ್ತಿರದಲ್ಲೆಲ್ಲೋ ಮರಗಳಿರಲಿಲ್ಲ. ಮುಂದೆ ಕೆಲವು ದೊಡ್ಡ ದೊಡ್ಡ ಬಂಡೆಗಳಿದ್ದವು. ಅವುಗಳ ಹಿಂದೆ ಬೆಟ್ಟದ ಪ್ರದೇಶ. ಈತ ಬೆಟ್ಟದ ಕಡೆಗೆ ನಡೆದ. ಅಲ್ಲಿ ಮರಗಳ ಕೆಳಗೆ ಮಲಗಿ ವಿಶ್ರಾಂತಿ ಪಡೆಯುವುದು ಅವನ ಉದ್ದೇಶ. ಅವನಿಗೆ ಮರಗಳ ಹಿಂದೆ ಒಂದು ಗುಹೆ ಕಾಣಿಸಿತು. ಕುತೂಹಲದಿಂದ ಅಲ್ಲಿಗೆ ಹೋದ. ಅದೊಂದು ದೊಡ್ಡ ಗುಹೆ, ಸಾಕಷ್ಟು ಸ್ವಚ್ಛವಾಗಿದೆ. ಯಾರೋ ಅಲ್ಲಿ ಇದ್ದು ಹೋದ ಲಕ್ಷಣಗಳಿವೆ. ಯಾರೋ ಗರಿಯ ಚಾಪೆಯನ್ನ ಹಾಸಿ ಬಿಟ್ಟು ಹೋಗಿದ್ದಾರೆ. ಇವನು ಚಾಪೆಯ ಮೇಲೆ ಮಲಗಿ ನಿದ್ರೆ ಹೋದ. ಗುಹೆ ತಂಪಾಗಿತ್ತು, ಚೆನ್ನಾಗಿ ಗಾಳಿ ಬರುತ್ತಿತ್ತು. ಒಂದೆರಡು ತಾಸು ನಿದ್ರೆ ಮುಗಿಸಿ ಎದ್ದ. ಮೈ ಮುರಿದು ಹೊರಡಲು ಸಿದ್ಧನಾದ. ಹೊರಡುವ ಮುನ್ನ ಗುಹೆಯ ಮೂಲೆಯಲ್ಲಿದ್ದ ಒಂದು ಬಟ್ಟೆಯ ಚೀಲವನ್ನು ಗಮನಿಸಿದ. ಅದನ್ನೆತ್ತಿಕೊಂಡು ನೋಡಿದ. ಅದರಲ್ಲಿ ನೂರಾರು ಮಣ್ಣಿನ ಉಂಡೆಗಳು. ಪ್ರತಿಯೊಂದು ಸುಮಾರು ಟೆನ್ನಿಸ್ ಚೆಂಡಿನಷ್ಟು ದೊಡ್ಡದಾಗಿತ್ತು. ಬಹುಶಃ ಈ ಗುಹೆಯಲ್ಲಿ ಯಾರೋ ಕೆಲವರು ಮಕ್ಕಳನ್ನ ಕರೆದುಕೊಂಡು ಬಂದು ಉಳಿದಿರಬಹುದು. ಆಗ ಮಕ್ಕಳು ಈ ಮಣ್ಣಿನ ಉಂಡೆಗಳನ್ನ ಮಾಡಿ ಇಟ್ಟಿರಬಹುದೆಂದು ಊಹಿಸಿದ. ಚೀಲವನ್ನು ಹೆಗಲಿಗೇರಿಸಿ ಮತ್ತೆ ಸಮುದ್ರದೆಡೆಗೆ ಹೊರಟ. ತೀರದಲ್ಲಿ ನೀರಿನ ಅಲೆಗಳ ಪಕ್ಕದಲ್ಲೇ ನಡೆಯುತ್ತಿದ್ದ. ಆಗ ಚೀಲದ ಭಾರವನ್ನು ಕಡಿಮೆ ಮಾಡಬೇಕೆನಿಸಿತು. ಒಂದು ಉಂಡೆಯನ್ನು ತೆಗೆದು ಶಕ್ತಿ ಪ್ರಯೋಗಿಸಿ ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ನೀರಿನಲ್ಲಿ ಎಸೆದು ಬಿಟ್ಟ. ನಂತರ ಸ್ವಲ್ಪ ದೂರ ನಡೆದು ಮತ್ತೊಂದು ಉಂಡೆಯನ್ನ ಎಸೆದ. ಅವನಿಗೆ ಅದೊಂದು ಬಗೆಯ ಆಟವೇ ಆಯಿತು. ಕೆಲ ಸಮಯದ ನಂತರ ಆತ ಹತ್ತಿರದ ಕಲ್ಲು ಬಂಡೆಯೊಂದನ್ನು ಏರಿ ನಿಂತ. ಅಲ್ಲಿಂದಲೂ ಒಂದೆರಡು ಉಂಡೆಗಳನ್ನ ನೀರಿಗೆಸೆದ. ಇನ್ನು 3-4 ಉಂಡೆಗಳು ಉಳಿದಿದ್ದವು. ಮತ್ತೊಂದನ್ನು ತೆಗೆದು ಎಸೆಯುವುದಕ್ಕೆ ಹೋದಾಗ ಕಾಲು ಜಾರಿತು. ಕೈಯಲ್ಲಿದ್ದ ಉಂಡೆ ಬಂಡೆಯ ಮೇಲೆ ಬಿದ್ದು ಒಡೆಯಿತು. ಒಳಗಿನಿಂದ ಬೆಳಕು ಮಿಂಚಿತು. ಏನದು ಅಂತ ನೋಡಿದಾಗ ಅದೊಂದು ಹೊಳೆಯುವ ವಜ್ರ. ಅವನಿಗೆ ಆಶ್ಚರ್ಯ. ಉಳಿದೆರಡು ಉಂಡೆಗಳನ್ನ ಒಡೆದು ನೋಡಿದ. ಅವುಗಳಲ್ಲಿಯೂ ಒಂದೊಂದು ವಜ್ರ. ಅವುಗಳನ್ನ ಕಂಡು ಅವನಿಗೆ ಸಂತೋಷವಾಗಲಿಲ್ಲ, ಬದಲಿಗೆ ಅಳು ಬಂತು. ಕೆಳಗೆ ಕುಳಿತು ಬಿಕ್ಕಳಿಸಿ ಅತ್ತ. ಅವನ ಚೀಲದಲ್ಲಿ ನೂರಾರು ಮಣ್ಣಿನ ಉಂಡೆಗಳಲ್ಲಿ ವಜ್ರಗಳು ಕುಳಿತಿದ್ದವು. ಅವುಗಳ ಬೆಲೆ ಅರಿಯದೆ ಅವುಗಳನ್ನ ಕೇವಲ ಮಣ್ಣಿನ ಉಂಡೆಗಳೆಂದು ಬಗೆದು ನೀರಿಗೆ ಎಸೆದು ಬಿಟ್ಟಿದ್ದ. ಅವುಗಳ ಬೆಲೆ ಮೊದಲೇ ತಿಳಿದಿದ್ರೆ ಆತ ಭಾರಿ ಶ್ರೀಮಂತನಾಗಿ ಬಿಡ್ತಿದ್ದ. ಇದರ ಅರ್ಥ ನಮ್ಮ ಜೀವನದಲ್ಲಿ ನಮಗೆ ಬೇಕೋ ಬೇಡವೋ ನೂರಾರು ಘಟನೆಗಳು ನಡೆಯುತ್ತವೆ. ನೂರಾರು ಜನರ ಸಂಪರ್ಕ ಬರ್ತದೆ. ಅವು ಪ್ರತಿಯೊಂದು ಮಣ್ಣಿನ ಉಂಡೆಗಳಿದ್ದಂತೆ. ಅವುಗಳನ್ನ ಹತ್ತಿರದಿಂದ ಗಮನಿಸಿದ್ರೆ, ಪ್ರೀತಿಯಿಂದ ತಟ್ಟದಿದ್ರೆ ಒಳಗಿನ ವಜ್ರ ಕಾಣಲಿಕ್ಕಿಲ್ಲ. ಅವನ್ನ ನಾವು ಮರೆತು ಬಿಡ್ತೇವೆ. ಒಳಗಿನ ವಜ್ರವನ್ನು ಕಾಣುವ ಅವಕಾಶದಿಂದ ವಂಚಿತರಾಗ್ತೇವೆ. ನಮ್ಮ ಸಂಪರ್ಕಕ್ಕೆ ಬಂದ ಪ್ರತಿ ವ್ಯಕ್ತಿಯೂ ಒಂದು ವಜ್ರವೆಂಬಂತೆ ಭಾವಿಸಿ ನಡೆದ್ರೆ ಬರೀ ತಪ್ಪುಗಳನ್ನೇ ಕಾಣುವುದು ತಪ್ಪಿ ಎಲ್ಲರಲ್ಲೂ ಒಳ್ಳೆಯದನ್ನು ಕಾಣುವ ಮನೋಭಾವ ಬೆಳೆಯುತ್ತದಲ್ವೇ? ಎಂತಹ ಅದ್ಭುತವಾದ ಕತೆ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.